ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕರ್ನಲ್ ರಮೇಶ್ ಆಳ್ವಾರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್. ಜೈ ಹಿಂದ್. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಯುದ್ಧ ಆ ಕಾಲದಲ್ಲಿ ಬಹಳ ಬೇರೆ ರೀತಿಯಾಗಿತ್ತು. ಈ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದೆ. ನಾವು ಅನೇಕ ಬಾರಿ ಕೇಳ್ತೀವಿ, ಎಷ್ಟೋ ಸರಿ ಸೈನಿಕರಿಗೆ ಹಾಕೊಳ್ಳೋಕೆ ಶೂ ಇರ್ತಿರ್ಲಿಲ್ಲ, ಬರಿಗಾಲಲ್ಲಿ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕೆಲವರ ಬಾಯಿಂದ ಕೇಳ್ತೀವಿ. ಮತ್ತೆ ಈಗಿನ ರೀತಿಯ ಟ್ಯಾಂಕ್ಗಳ ಸಪೋರ್ಟ್ ಇರಲಿಲ್ಲ. ಮತ್ತೆ ಆವಾಗ ನಮ್ಮ ಹತ್ರ ಇದ್ದ ಏರೋಪ್ಲೇನ್ಗಳು, ಹೆಲಿಕಾಪ್ಟರ್ಗಳ ಸಂಖ್ಯೆನೂ ಕಡಿಮೆ ಇತ್ತು ಅಂತೆಲ್ಲ ಹೇಳ್ತಾರೆ. ಹೇಗಿತ್ತು ಅವಾಗ ನೀವು ಯುದ್ಧ ಮಾಡುವಾಗ? ಒಂದ್ ಮಾತೇನಂದ್ರೆ, ಇದು ಇಂಟೆಲಿಜೆನ್ಸ್ ಸಿಸ್ಟಮ್ ಇರಲಿಲ್ಲ. ಅಂದ್ರೆ ನಮ್ಗೆ ಅಲ್ಲಿ ಯಾರಿದ್ದಾರೆ, ಎಷ್ಟು ಸಂಖ್ಯೆದಲ್ಲಿದ್ದಾರೆ ಆ ಥರ. ಈಗ ಸ್ಯಾಟಲೈಟ್ ಇರಲಿಲ್ಲ. ಸೊ ನಾವು ಫೋಟೋಗ್ರಾಫ್ ತಗೊಂಡು ಅಕ್ಯುರೇಟ್, ಸೊ ನಮಗೆ ವಿ ಹ್ಯಾಡ್ ಟು ವಿ ಫೋರ್ಸ್ ಟು ಸೆಂಡ್ ಪೀಪಲ್. ಅದೇ ಬೈನಾಕ್ಯುಲರಲ್ಲಿ ಆಮೇಲೆ ಯಾರಿಗಾರ ಡ್ರೆಸ್ ಹಾಕಿ ಕಳಿಸ್ಬೇಕು, ಶಪರ್ಡ್ ತರ ಕಳಿಸಿ. ಈಗ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ ಚೆನ್ನಾಗಿದೆ, ಬಟ್ ಆ ತರ ನಮ್ಗೆ ಆಗಿರ್ಲಿಲ್ಲ. ಬೂಟು ಇಲ್ಲ, ಊಟ 4 ದಿವಸ ಆದ್ಮೇಲೆ ಸಿಕ್ತು, ಬಟ್ ಆಮೇಲೆ ಸರಿಯಾಗಾಯ್ತು, ನೀರು ಬಂತು. ಹೀಗೆ 10 ತಿಂಗಳು ಆದ್ಮೇಲೆ ಅಲ್ಲಿಂದ ಸೈನ್ಯವನ್ನ ವಾಪಸ್ ಕರೆಯುವಂತಹ ಪ್ರಸಂಗ ಬಂತಲ್ಲ, ಅದನ್ನ ಹೇಳಿ. ಅಲ್ಲಿ ಇಮಿಡಿಯೇಟ್ ಕಾಂಟ್ಯಾಕ್ಟ್ ನಲ್ಲಿ ಯಾರಿದಾರೋ ಲೈನ್ ನಲ್ಲಿ ಅವ್ರು ಅಲ್ಲೇ ಇರ್ತಾರೆ. ಹಿಂದ್ಗಡೆಯಿಂದ ಹಿಂದ್ಭಾಗದಿಂದ ಒಂದೊಂದಾಗಿ ಇದ್ ಮಾಡ್ತಾರೆ. ಯಾಕಂದ್ರೆ ಯಾವ ಟೈಮ್ನಲ್ಲಿ ತಿರ್ಗಾ ಅವ್ರು ಚೇಂಜ್ ಮಾಡಿ ಮಾಡಬಹುದು. ಸೊ ಅದಕ್ಕೆ ಆ ಪ್ರಸಂಗ ರಕ್ಷಣೆ ಮಾಡ್ಲಿಕ್ಕೆ ನಮ್ ಗನ್ಸ್ ಎಲ್ಲ ರೆಡಿ ಆಗಿರ್ತವೆ. ಅಂದ್ರೆ ನೀವು ಆಕ್ಚುಯಲ್ ಬಾರ್ಡರ್ ಏನಿರುತ್ತೆ ಅದ್ರ ಮೇಲೆ ಜನ ಇದ್ದೇ ಇರ್ತಾರೆ, ಅದನ್ನ ಬಿಟ್ಟು ಹಿಂದಕ್ಕೆ ಬರಲ್ಲ ಸೈನಿಕರು. ಇಲ್ಲ. ಆದ್ರೆ ಆ ದೇಶದ ನೆಲದಲ್ಲಿ ಹೋಗಿರ್ತಿರಲ್ಲ, ಅಲ್ಲಿಂದ ಒಂದೊಂದೇ ಟ್ರೂಪ್ಸ್. ಯಾಕಂದ್ರೆ ನಾವು ಹೋಗಿದ್ದು ಸುಮಾರು 20 ಕಿಲೋಮೀಟರ್ ಒಳಗಡೆ. ಸೊ ಅಲ್ಲಿಂದ ಬರೋದು ಸ್ವಲ್ಪ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಯಾವತ್ತು ಹೀಗೆ ನೀವು, ಅಂದ್ರೆ ನಮ್ಮ ಭಾರತ ಸರ್ಕಾರ ಯುದ್ಧವನ್ನ ವಿರಾಮ ಘೋಷಿಸಿ ಸೈನಿಕರೆಲ್ಲ ಹಿಂತಿರುಗಬೇಕು ಅಂತ ಮಾಡ್ಕೊಂಡಿದ್ದು, ನಿಮ್ಗೆ ಸುದ್ದಿ ಬಂತಲ್ಲ, ಅವಾಗ ಹೇಗಿತ್ತದು? ಹೇಗೆ ನಿಮ್ಗೆ ಸುದ್ದಿ ಬಂತು? ಆರ್ಮಿ ಹೆಡ್ ಕ್ವಾರ್ಟರ್ ಇಂದ ಮೇನ್ ಹೆಡ್ ಕ್ವಾರ್ಟರ್ಗೆ ಬರುತ್ತೆ. ಆಮೇಲೆ ನಮ್ಮ ಹೆಡ್ ಕ್ವಾರ್ಟರ್ಗೆ ಬಂದಾದ್ಮೇಲೆ ಅವ್ರು ಮೀಟಿಂಗ್ ಮಾಡಿದ್ರು, ಈ ತರ ಸುದ್ದಿ ಬಂದಿದೆ, ತಯಾರಿ ಮಾಡಿ. ಸೊ ಎಲ್ಲ ತಯಾರಿ ಮಾಡಿ ಒಂದೊಂದಾಗಿ ನೀಡ್ ಟು ನೋ ಬೇಸಿಸ್ ನಲ್ಲಿ ಹೇಳ್ತೇವೆ. ಮುಖ್ಯರಿಗೆ ಮೊದಲೇ, ಆಮೇಲೆ ಸೈನಿಕರಿಗೆ ಹೇಳ್ತೇವೆ. ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಆಯ್ತು ಮುಗೀತು ಹೊರಡೋದು ಅಂತ ಗೊತ್ತಾಗತ್ತೆ. ಎಲ್ಲರೂ ಕೆಲಸ ಮಾಡಿದ್ವಿ. ಅಲ್ಲಿಗೆ ಒಪ್ಪಂದ ಆಯ್ತು. ಒಪ್ಪಂದ ಆಯ್ತು. ಯಾವ ಒಪ್ಪಂದ ಆಗಿದ್ದ ಅವಾಗ? ಅಲ್ಲೇ ಟ್ಯಾಷ್ಕೆಂಟ್ ನಲ್ಲಿ ಆಯ್ತಲ್ಲ. ಅದಾದ್ಮೇಲೆ ಇಲ್ಲಿ ಏನಂದ್ರೆ ಬಾರ್ಡರ್ ಮೀಟಿಂಗ್ಸು ಆಗತ್ತೆ. ನಾನು 1-2 ಸಲ ಎಷ್ಟೋ ಮೀಟಿಂಗ್ ನಲ್ಲಿ ಪಾಕಿಸ್ತಾನ ಆಫೀಸರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಫ್ಲಾಗ್ ಮೀಟಿಂಗ್ ಅಂತ ಒಂದು ಫ್ಲಾಗ್ ಹಾಕ್ತಾ ಇದ್ವಿ, ವೈಟ್ ಫ್ಲಾಗ್. ಟೇಬಲ್ ಹಾಕಿ 2 ಕಡೆ, ಈ ಕಡೆ 4-5 ಚೇರ್, ನಾವು 4-5 ಚೇರ್ ಅಲ್ಲಿ ಮಾತಾಡ್ಕೊಂಡು ಹೋಗೋದು. ಗ್ರೌಂಡ್ ಡೀಟೇಲ್ಸ್ ಅನ್ನ ಮಾತಾಡ್ಬೇಕಾಗತ್ತೆ. ಸೊ ಆ ತರ ನಡೀತು. ಎಷ್ಟು ಸಮಯ ತಗೊಳ್ತು ಎಲ್ಲ ಸೈನ್ಯ ಹಿಂದಕ್ಕೆ? ಒಂದು ಆವರೇಜ್ ಹೇಳುದು ಇನ್ನೊಂದು 6 ತಿಂಗಳಾಯ್ತು. ನೀವು ಅಲ್ಲಿದ್ದಾಗ ನಿಮ್ಮ ಕುಟುಂಬ ಎಲ್ಲ ಎಲ್ಲಿದ್ರು? ಏನಾದ್ರು ಮದ್ವೆ ಆಗಿರಲಿಲ್ಲ. ನನ್ನ ತಾಯಿ, ನಮ್ಮ ಅಣ್ಣ ಅವರು ಪುಣೆದಲ್ಲಿದ್ರು. ಮತ್ತೆ ನೀವು ತ್ರಿಪುರ ಅಲ್ಲಿಂದ ಬಂದ ಮೇಲೆ ಎಲ್ಲಿ ಪೋಸ್ಟಿಂಗ್ ಆಯ್ತು ನಿಮ್ಗೆ? ಅಲ್ಲಿಂದ ಬಂದ್ಮೇಲೆ ಬರೇಲಿಗೆ ಬಂದೆ. ಅಲ್ಲಿಂದ ನಾನು 5 ಡಿವಿಷನ್ ನೀಫಾಗ್ ಹೋದೆ. ಅಲ್ಲಿ ನಾನು ಕ್ಯಾಪ್ಟನ್ ಇಂದ ಪ್ರಮೋಷನ್ ಆಯ್ತು ಮೇಜರಿಗೆ.
ಅದಾದಮೇಲೆ ನನ್ನ ಮದುವೆ ಆಯಿತು. ಬೆಂಗಳೂರಿಗೆ ಬಂದು ಗೀತಾ ಮದುವೆ ಮಾಡಿದೆ. ನಿಮ್ಮ ಮನೆಯವ್ರ ಹೆಸರು ಗೀತಾ? ಗೀತಾ, ಹೌದು. ಸೊ ಗೀತಾ ಸಂಗೀತವಾಗಿ ಬಂದರು ನಿಮ್ಮ ಜೀವನ? ಖಂಡಿತ. ತುಂಬಾ ಸಂತೋಷ. ನೀವು 1991ರಲ್ಲಿ ನಿವೃತ್ತಿ ಹೊಂದಿದೆ. ಹೌದು. ಅದು ಪಂಜಾಬ್ನಲ್ಲೇ. ಬಹುಶಃ ಎಲ್ಲಿ ಬಾರ್ಡರ್ ಅಲ್ಲೇ ಹೆಚ್ಚಿಗೆ ಕೆಲಸ? ಬಾರ್ಡರ್ನಿಂದ ರಿಟೈರ್ ಆಗಿ ಅಲ್ಲಿಂದ ಬಾರ್ಡರ್ ಅಲ್ಲೇ ಮತ್ತೆ ಸೀದಾ ಬೆಂಗಳೂರಿಗೆ ಬಂದ್ವಿ. ಅಲ್ಲಿ ಪಂಜಾಬ್ ಬ್ರಿಗೇಡ್ ನಲ್ಲಿ ಡೆಪ್ಯೂಟಿ ಕಮಾಂಡರ್ ಆಗಿ, ಡೆಪ್ಯೂಟಿ ಕಮಾಂಡರ್ ಆರ್ಟಿಲರಿ ಬ್ರಿಗೇಡ್, IMA ಸರ್ವಿಸ್ ತಗೊಂಡ್ರೆ 41 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರಿ. ಅಂದ್ರೆ ನಿಮ್ಮ ಜೀವನದ ಬಹುಶಃ ಮುಕ್ಕಾಲು ಪಾಲು ಅವಾಗ ಸೈನ್ಯದಲ್ಲೇ ಕಳೆದಿದ್ರಿ. ಮದುವೆ ಆಯ್ತಲ್ಲ, ಆ ನಂತರ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ನಿಮ್ಗೆ? ಆಗ್ತಿತ್ತು. ಅದು 3 ವರ್ಷಕ್ಕೊಮ್ಮೆ ಹೋಗ್ಲೇಬೇಕು. ಹೇಗಿತ್ತು ಅವಾಗ? ಈ ಕಡೆ ವೈಫಿಗೂ ಏನಾರು ಆಗ್ಬಹುದು ಅಂತ ಸೈನ್ಯಕ್ಕೆ ಸೇರಿದ್ದಾರೆ ಚಿಂತನೆ ಆಗ್ತಾ ಇತ್ತು. ಎಲ್ಲ ಇದು ಲೇಡೀಸ್ಗೂ ಹಾಗೇ ಆಗತ್ತೆ, ನಮಗೂ ಆಗತ್ತೆ ಬಿಟ್ಬಿಟ್ಟು ಹೋಗೋದು. ಬಟ್ ನಾವು ಒಂಥರ ಅದು ಕರ್ತವ್ಯ ಮಾಡಬೇಕು, ಒಂದು ಆನರ್, ದೇಶ ಸೇವೆ ಮಾಡಬೇಕು ಅಂತ ಭಾವನೆ ಇರುತ್ತೆ. ಹೀಗೆ ನೀವು ಕೆಲವು ಇನ್ಸರ್ಜೆನ್ಸಿ ಆಪರೇಷನ್ಸ್ ಅಲ್ಲೂ ಕೆಲಸ ಮಾಡಿದಿರಿ. ಹೌದು. ಅದರಲ್ಲೂ ಮುಖ್ಯವಾಗಿ ಈಶಾನ್ಯ ಭಾಗದಲ್ಲಿ, ಭಾರತದಲ್ಲಿ, ಅಂದ್ರೆ ತ್ರಿಪುರಾ, ಮಿಜೋರಾಂ. ಅದು ಹೇಳಿ. ಬಂಡುಕರು ಬರೋದು, ಗಲಾಟೆ ಮಾಡೋದು, ಆರ್ಟಿಲರಿಗೆ ಸಮ್ಟೈಮ್ ನಾವು ಫೈರ್ ಮಾಡ್ಲಿಕ್ಕೆ ಆರ್ಡರ್ ಬರ್ತಾ ಇತ್ತು, ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಒಳಗಡೆ ಬರೋರಿಗೆ ಕ್ಲಿಯರ್ ಆಗಿ ಒಂದು ಪಾಠ ಕಲಿಸ್ಬೇಕು, ದೇಶದಲ್ಲಿ ಒಳಗಡೆ ಬಂದ್ರೆ ಇದಾಗತ್ತೆ ಅಂತ. ಸೊ ಅದಕ್ಕೆ ಆರ್ಟಿಲರಿ ಯೂಸ್ ಮಾಡ್ತಾರೆ, ಶೆಲ್ಲಿಂದ ಬಂದದ್ದು. ಅದರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಬೇರೆಯವರು ಇನ್ಫಂಟ್ರಿ ಅವರು ಇದ್ದಾರೆ, ಅವರು ಫಾರೆಸ್ಟ್ ಒಳಗಡೆ ಹೋಗಿ ಮನೆಗಳ ಒಳಗೆ ಚೆಕ್ ಮಾಡಿ ಮಾಡ್ತಾ ಇದ್ರು. ಅವ್ರ ಥರ ನಮ್ಮದು ಸ್ವಲ್ಪ ಹಿಂದಿಂದ ಡಿಸ್ಟೆನ್ಸಿಂದ ನಾವು ಕಳಿಸ್ತಾ ಇದ್ವಿ. ಕರ್ನಲ್ ರಮೇಶ್ ಅವರೇ, ನೀವು ಸೇವೆ ಸಲ್ಲಿಸ್ತಾ ಇದ್ದರೂ ಕೂಡ ಓದ್ತಾನೂ ಇದ್ರಿ, ಅನೇಕ ಡಿಗ್ರಿಗಳನ್ನ ಮಾಡಿದ್ರಿ ಅಲ್ಲಿ. ಹೌದು. ಆರ್ಮಿನಲ್ಲಿ ಇದ್ದಾಗ ಅವರು ಸೌಕರ್ಯ ಮಾಡ್ತಾ ಇದ್ರು, ಏನಾರು ಎಕ್ಸಾಮ್ ಅಪೇರ್ ಹೋಗ್ಬೇಕಂದ್ರೆ ರಜಾ ಕೊಡ್ತಾ ಇದ್ರು. ಆಮೇಲೆ ಆರ್ಮಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಆರ್ಮಮೆಂಟ್ ಟೆಕ್ನಾಲಜಿ ಅಂತ ಇದೆ, ಹೈಯೆಸ್ಟ್ ಆರ್ಮಿ ಟೆಕ್ನಿಕಲ್. ಅಲ್ಲಿ ಇದು ವೆಪನ್ಸ್ ಬಗ್ಗೆ ಎಲ್ಲ ಕಲಿಸ್ತಾರೆ, ಡಿಸೈನ್, ಇದು ಮ್ಯಾನುಫ್ಯಾಕ್ಚರ್. ನೀವು ಅಲ್ಲಿ MTech ಮಾಡಿದ್ರಿ? ಅಲ್ಲಿ MTech ಮಾಡಿದ್ರಿ. ನಂತರ MCom ಮಾಡಿದ್ರಿ, MBA ಮಾಡಿದ್ರಿ. ಈ ನಡುವೆ ಈ ಯುದ್ಧ ಮಾಡ್ತಾನೂ ಇವನ್ನೆಲ್ಲ ಮಾಡಿದಿರಲ್ಲ. ನಮ್ಮ ರಕ್ತದಲ್ಲಿದೆ ವಿದ್ಯೆ ಮಾಡೋದು. ಬಹಳ ಬುದ್ಧಿವಂತರು ಹಾಗಾದ್ರೆ ನೀವು ಅಂತ ಅನ್ಸುತ್ತೆ. ಬುದ್ಧಿ ಯೋಗ ಅಂತ ದೇವರು ಕೊಡ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಾನೇ ಬುದ್ಧಿ ಯೋಗ ಕೊಡ್ತೇನೆ, ಬೈ ವಿಚ್ ಯು ಕಮ್ ಟು ಮೀ ಅಂತ. ಅವರೇ ಬುದ್ಧಿ ಯೋಗ ಕೊಟ್ರೆ ಸಹಿ ಡೈರೆಕ್ಷನ್ ಅಲ್ಲಿ ಹೋಗ್ಬಹುದು ನಾವು. ಸೊ ಬುದ್ಧಿ ಯೋಗ ತುಂಬಾ ಮಹತ್ವ. 40 ವರ್ಷಗಳು ಸೇವೆಯನ್ನ ಮುಗಿಸ್ಲೇಬೇಕು ಅನ್ನೋದು ನಿಮ್ ನಿರ್ಧಾರ ಆಗಿತ್ತೋ ಹೇಗೆ? ತುಂಬಾ ಜನ ಒಂದು 25 ವರ್ಷ 26 ವರ್ಷ ಆದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ, ಅದು ವೈಯಕ್ತಿಕ ಆಗಿರ್ಬೋದು, ಕೌಟುಂಬಿಕ ಕಾರಣಗಳು, ತಂದೆ ತಾಯಿ ಸಲುವಾಗಿ ಎಲ್ಲ ಸ್ವಯಂ ನಿವೃತ್ತಿ ತಗೊಂಡು ಬರ್ತಾರೆ. ನೀವು ಪೂರ್ತಿ ಸರ್ವಿಸ್ ಅಲ್ಲೇ ಮಾಡಿದ್ದೀರಾ? ಹೌದು. ನನ್ಗೆ ಆತರ ಬಿಡಬೇಕು ಅಂತ ಅನಿಸ್ಲಿಲ್ಲ. ಮೊದಲೊಂದು ಮಾತು ಹೇಳಿದ್ರಿ, ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡಿದ್ರೆ ಸೈನಿಕನಿಗೆ ಬಹಳ ಅನುಕೂಲ ಅಂತ. ಹೌದು. ನಿಮ್ಮ ಬದುಕು ಹಾಗೆ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ತಾ ಹೇಗೆ ಮನೆಯಲ್ಲಿ? ಹೌದು, ನಾನು ಮರೆಯಲ್ಲ ಅದನ್ನ. ಈಗ ಗೀತಾ, ನಮ್ಮ ಆರ್ಮಿನಲ್ಲಿ ಏನಂದ್ರೆ ಫ್ಯಾಮಿಲಿ ವೆಲ್ಫೇರ್ ಅಂತ ಒಂದು ಐಡಿಯಾ ಇದೆ. ಅದು ಡ್ಯೂಟಿ ಆಫೀಸರ್ ವೈಫಿಗೆ ಜವಾನ್ ಫ್ಯಾಮಿಲಿಗೆ ಹೋಗಿ ಮಾತಾಡಿ, ಅವ್ರ ಕಷ್ಟ ಸುಖ ಕೇಳಿ ಅದನ್ನು ನೋಟ್ ಮಾಡಿ ಹೆಡ್ ಆಫೀಸಿಗೆ ಹೇಳಿಬಿಟ್ಟು ಗೀತಾ ಹೋಗಿ ಮಾತಾಡಿ ನನ್ಗೆ ಹೇಳ್ತಾ ಇದ್ಲು. ಮುಖ್ಯ ನಂತರ ಏನಾಗತ್ತೆ ಅಂದರೆ, ಅದು ಅವ್ರಿಗೊಂದು ಭಾವನೆ ಬರುತ್ತೆ, ಇದನ್ನು ಆರ್ಮಿ ನಮ್ಗೆ ನೋಡ್ಕೋತಾರೆ, ನಮ್ಮ ಫ್ಯಾಮಿಲಿಗೆ ನೋಡ್ಕೋತಾರೆ, ಬಿಲಾಂಗಿಂಗ್ನೆಸ್ ನೋಡ್ಕೋತಾರೆ ಅಂದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಒಬ್ಬರು ಸೀನಿಯರ್ ಆಫೀಸರ್ಸ್ ವೈಫ್ ನಮ್ಮ ಹೆಂಡತಿಗೆ ಹೇಳಿದ್ರು, ನಾವು ಹೋಗ್ತೀಯಲ್ಲ ಈಗ ನೀನು ಫ್ಯಾಮಿಲಿಗೆ ನೋಡ್ಕೋ, ಫ್ಯಾಮಿಲಿ ಅವ್ರ ಹಸ್ಬೆಂಡ್ ನೋಡ್ಕೋತಾರೆ, ಅವ್ರ ಹಸ್ಬೆಂಡ್ ನಿನ್ನ ಹಸ್ಬೆಂಡ್ ನೋಡ್ಕೋತಾರೆ, ಅಂದ್ರೆ ಎಲ್ಲರೂ ಪರಸ್ಪರ ಮಾಡ್ತಾರೆ ಅಂತ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ. ನಾನು ಗೀತಾ ಆಳ್ವಾರ್ ಅಂತ, ನಮ್ಮ ಹಸ್ಬೆಂಡ್ ಕರ್ನಲ್ RS ಆಳ್ವಾರ. ಸೊ ಅವ್ರ ಜೊತೆ ನಾನು ಮದುವೆ ಆದಾಗ 19 ವರ್ಷ ನನಗೆ ಹಿಂದಿನೂ ಬರ್ತಾ ಇರಲಿಲ್ಲ. ಅಲ್ಲಿ ಹೋದಾಗ ಹಿಂದಿ ಓದಿದ್ರೇನೂ ತುಂಬ ಕಷ್ಟ ಆಗ್ತಾಯಿತ್ತು ಮಾತಾಡೋಕ್ಕೆ ಎಲ್ಲ. ಏನು ಅಂತಂದ್ಬಿಟ್ಟು ಎಲ್ಲ ಹೊಸ ಜಾಗ, ಹೊಸ ಅಟ್ಮಾಸ್ಫಿಯರು. ನಾವು ಬೆಂಗಳೂರಿನಲ್ಲಿದ್ದು ಓದಿದ್ದು ಎಲ್ಲ ಆ ಥರ ಜಾಗದಿಂದ ಆರ್ಮಿ ಇದಕ್ಕೆ ಹೋಗಿದ್ದಕ್ಕೆ
ಅದು ತುಂಬ ಹೊಸ ಎಕ್ಸ್ಪೀರಿಯನ್ಸು. ಆದರೆ ಯಾವಾಗ ನನಗೆ ಇವರು ಕರ್ನಲ್ ಆಗಿ ನನಗೆ ನನ್ನ ಡ್ಯೂಟಿ ಮಾಡೋಕ್ಕೆ ಬಂತು, ಆಗ ನಾನು ಆ ವೆಲ್ಫೇರ್ ನಡೆಸ್ಬೇಕಾಗಿ ಬಂತು. ಆವಾಗ ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಅದರಲ್ಲಿ ಎಲ್ಲ ಸೋಲ್ಜರ್ಸ್ ವೈಫ್ಸ್ ಬರ್ತಾರೆ, ಸೈನಿಕರ ವೈಫ್ ಎಲ್ಲ ಬಂದಾಗ ಅವ್ರು 6 ತಿಂಗಳಿಗೆ ಒಂದ್ಸಲ ಮನೆ ಸಿಗತ್ತೆ. ಅದರಲ್ಲೂ ಟರ್ನ್ ಬೈ ಟರ್ನು, ಜಾಸ್ತಿ ಟೈಮ್ ಇರಲ್ಲ ಅವರು. ಸೊ ಅವರೆಲ್ಲ ಬಂದು ಮಾತಾಡಿಸಿ ಅವರಿಗೆ ನಾನು ಎಲ್ಲ ಹೇಳ್ಕೊಡ್ತಾ ಇದ್ದೆ. ನನಗೆ ಬರೋ ವಿದ್ಯೆನ ಅಂದರೆ ಹೊಲಿಯೋದು, ಏನಾದರೂ ಅಡುಗೆ ಮಾಡೋದಿದ್ರೆ ಅಡುಗೆ ಮಾಡೋದು, ಅಥವಾ ಅವ್ರದ್ದು ಏನೇನು ರೈಟ್ಸ್ ಇದೆ ಅದ್ರ ವಿಷಯ, ಅದನ್ನೆಲ್ಲ ಅವರಿಗೆ ತಿಳಿಸ್ಕೊಡ್ತಾ ಇದ್ದೆ. ಲೇಡೀಸ್ ಕ್ಲಬ್ನಲ್ಲಿ ಹೆಂಗೆ ಅವರು ಕಾಂಪಿಟೇಷನ್, ಫುಡ್ ಕಾಂಪಿಟೇಷನ್ ಮಾಡ್ತಾ ಇದ್ರು, ಅಡುಗೆ ಮಾಡೋದು ಎಲ್ಲ ಸೇಮ್ ಥರ ಇವ್ರಿಗೂ ನಾನು ನಡೆಸ್ತಾ ಇದ್ದೆ. ಅವರಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ಬೀದಿನಲ್ಲಿ ಹೋದ್ರು ನಮಸ್ಕಾರ ಮಾಡೋರು, ಅಷ್ಟು ಇಷ್ಟಪಡೋರು. ಅದರಲ್ಲಿ ಒಂದು ಘಟನೆ ಹೇಳ್ತೀನಿ. ಆವಾಗ ಇವರು ಎಕ್ಸಸೈಸಿಗೆ ಹೋಗಿದ್ರು. ಅವಾಗ ನಾನು ಒಂದು ಎವ್ರಿ ವೀಕ್ ಮೀಟ್ ಮಾಡಬೇಕಾಗಿತ್ತು ಜವಾನ್ಸ್ ವೈಫ್ನ. ಸೊ ಅವ್ರು ಬಂದು ನನ್ನ ಕಷ್ಟ ಸುಖ ಹೇಳೋರು. ಆ ಥರ ಡ್ಯೂಟಿ. ಹೆಂಗೆ ನಾವು ಸ್ಕೂಲ್ ಟೀಚರ್ ಆದರೆ ಮಕ್ಕಳು ನೋಡ್ಕೋತೀವೋ ಅದೇ ಪ್ರಕಾರ ನಾನು ಎಲ್ಲರನ್ನು ನೋಡ್ಕೋತಾ ಇದ್ದೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ವಾಟ್ ಐ ಡಿಡ್. ಸೊ ಅದರಿಂದ ಎಲ್ಲರೂ ಖುಷಿಯಾಗಿರ್ತಾ ಇದ್ರು. ಅದನ್ನ ಇವರು ನಮ್ಮ ಯಜಮಾನ್ರನ್ನ ಅವ್ರು ನೋಡ್ಕೊಳ್ಳೋರು. ಅವ್ರು ನೋಡ್ಕೊಳ್ಳೋದ್ರಿಂದ ಅವ್ರ ಕೆಲಸ ಎಲ್ಲ ಈಸಿಯಾಗಿ ನಡೀತಾ ಇತ್ತು. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಟು ಬಿ ಪ್ರೌಡ್ ಆಫ್ ಎನ್ ಆರ್ಮಿ ಆಫೀಸರ್ ವೈಫ್. ನನ್ನ ಹೆಸರು ಕವಿತಾ. ಐ ಹ್ಯಾವ್ ಅ ಬ್ರದರ್ ನಕುಲ್ ಅಂತ. ಸೊ ನಾವಿಬ್ರು ವಿ ಗ್ರೂ ಅಪ್ ಇನ್ ದ ನಾರ್ತ್. ಸೊ ಅಲ್ಲಿ ತುಂಬ ಹಿಂದಿ ಎಲ್ಲ ಆರ್ಮಿನಲ್ಲಿ ಕಲ್ತ್ಕೊಂಡಿರೋದು. ಬಟ್ ಡ್ಯಾಡ್ ಹಸ್ ಬೀನ್ ಅನ್ ಅಮೇಸಿಂಗ್ ಇನ್ಸ್ಪಿರೇಷನ್ ಎಲ್ಲದನ್ನಲ್ಲೂ. ಹಿ ಆ್ಯಂಡ್ ಮದರ್ ಬೋತ್ ಆರ್ ಟು ಬಿ ಸಿನ್ಸಿಯರ್, ಆನೆಸ್ಟ್, ಹ್ಯಾವ್ ಇಂಟೆಗ್ರಿಟಿ. ಜವಾನ್ಸ್ಗೆ ಎಲ್ಲ ರೆಸ್ಪೆಕ್ಟ್ ಕೊಡೋದು. ಸೊ ಗ್ರೋಯಿಂಗ್ ಅಪ್ ಅಂಡರ್ ದೇರ್ care and mentorship has been an honor. So I have to say I'm really proud of my dad and his service also. ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಎವ್ರಿ ಇಯರ್ or two ನಾವು ಹೊಸ ಸ್ಕೂಲು, ಎಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳೋದು, ಹೊಸ ಸ್ಕೂಲಲ್ಲಿ ನ್ಯೂ ಫ್ರೆಂಡ್ಸ್ ಮಾಡೋದು. ಸೊ ಇನ್ ಒನ್ ವೇ ಇಟ್ ವಾಸ್ ಸ್ಯಾಡ್, ಬಟ್ ಇನ್ನೊಂದು we used to learn a lot of new foods, cooking style, and the best part, I think, train journey. Long train journeys. So with my brother and me and dad and mom, and all the love and affection of the army. ನಮ್ಮ ಫಾದರ್ಗೆ ಬಾರ್ಡರ್ನಲ್ಲಿ ಪೋಸ್ಟಿಂಗ್ ಆಗ್ತಾಯಿತ್ತು. ಅಲ್ಲಿ ನಾವು ಫ್ಯಾಮ್ಲೀಸ್ ಇರೋಕ್ಕಾಗಲಿಲ್ಲ. ಸೊ ನಾವು ಬೇರೆ ಕಡೆ ಇರ್ತಾ ಇದ್ವಿ. ಸೊ ಇಟ್ಸ್ ಜಸ್ಟ್ ಮಾಮ್, ಮೀ ಆ್ಯಂಡ್ ಮೈ ಬ್ರದರ್ ನಕುಲ್. ಆಮೇಲೆ ವಿ ಯೂಸ್ ಟು ವೇಟ್. ನಮ್ಮ ತಂದೆಯಿಂದ ಯಾವಾಗ ಮೆಸೇಜ್ ಬರುತ್ತೆ, ಇಸ್ ನೋ ಸೆಲ್ ಫೋನ್. ಸೊ ಅವಾಗ ಒಂದು ಮೆಸೆಂಜರ್ ಕಳಿಸ್ತಾ ಇದ್ರು. ಅವ್ರ ಹತ್ರ ಮಮ್ಮಿ ಶಿನ್ ಮೇಕ್ ಕೇಕ್ ಏನೋ ತಿಂಡಿಗಳೆಲ್ಲ ಪ್ಯಾಕ್ ಮಾಡಿ ನಾವೆಲ್ಲ ಲೆಟರ್ ಬರೆದ್ಬಿಟ್ಟು ಕಳಿಸ್ತಾ ಇದ್ವಿ. ಆ್ಯಂಡ್ ವಿಡ್ ವೇಟ್. ನಮ್ಮ ತಂದೆಯಿಂದ ಯಾವಾಗ ಲೆಟರ್ ಬರುತ್ತೆ, ಹೆಂಗಿದ್ದಾರೆ ಅವರು, ಸಂದೇಶ ಆತೆ ಹೇ. हाँ संदेश कहाँ लिखेंगे मेरे पिताजी. Then we used to find this letters arrived. ಅಲ್ಲಿ ನಮ್ಮ ಡ್ಯಾಡಿ ಬರೀತಾ ಇದ್ರು, ಇಲ್ಲಿ ನಾನು ಡೆಸರ್ಟ್ನಲ್ಲಿ ಇದ್ದೀನಿ. ಆಲ್ವೇಸ್ ಹ್ಯಾವ್ ದೀಸ್ ಡ್ರಾಯಿಂಗ್ಸ್, ಬ್ಯೂಟಿಫುಲ್ ಸ್ಕೆಚಸ್. ಅದರಲ್ಲಿ ಇಲ್ಲಿ ಒಂದು ಅವರೇ ಚಿತ್ರ ಬಿಡಿಸ್ತಾ ಇದ್ರ, ಚಿತ್ರ ಮಾಡ್ತಾ ಇದ್ರು. ಹೌದು, ಅಲ್ಲಿ ಬರೆದ್ಬಿಟ್ಟು ಅಲ್ಲಿ ನೋಡು, ಇಲ್ಲಿ ನಾನು 10th ನಲ್ಲಿ ಇದ್ದೀನಿ, ಇಲ್ಲಿ ತುಂಬಾ ಬಿಸಿಲಿದೆ. ರಾಜಸ್ಥಾನಲ್ಲಿ ತುಂಬಾ ಬಿಸಿಲು, ಬೆಳಗ್ಗೆ ಸಾಯಂಕಾಲ ತುಂಬಾ ಚಳಿ. Just waiting for letters and to hear about him. So that's one of the things that mom had to sacrifice and dad had to sacrifice, not being with family. For the nation. Yes. So I'm really thankful to all the servicemen for that and their families. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ, ನಿಮ್ಮ ಮನೆಯವರು, ಮಗಳು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಆರ್ಮಿಯಿಂದ ಹೊರಗಡೆ ಬರೋ ದಿವಸ ಹೇಗೆ ಇತ್ತು ನಿಮ್ಮ ಮನಸ್ಥಿತಿ? ನನಗೊಂದು ದುಃಖ ಆಯಿತು, ಆರ್ಮಿ ಬಿಟ್ಬಿಟ್ಟು ಬರ್ತಾ ಇದ್ದೇನೆ. ಸೊ ಅಲ್ಲಿ ನನಗೆ ಅಮೃತ್ಸರ್ನಲ್ಲಿ ಒಂದು ದೊಡ್ಡ ಫೇರ್ವೆಲ್ ಪಾರ್ಟಿ ಮಾಡಿದರು. ಎಲ್ಲ ರೆಜಿಮೆಂಟ್ರು ಒಂದು ಸುಮಾರು 800 ಜನಗಳು ಇದ್ದರು ಅಲ್ಲಿ. ಸೊ ನಾವು ಮಾತಾಡ್ತಾ ಇದ್ವಿ. ಒಂದು ಸುಬೇದಾರ್ ಮೇಜರ್ ಅಂತ ಆ ಟೈಮ್ಲೆಸ್ ನಾನ್ ಆಫೀಸರ್, ಅವ್ರ ಜೊತೆ ಮಾತಾಡಿದೆ. ನಾನು ಹೇಳಿದೆ, ನೋಡಿ ನಾನು ಇಷ್ಟು ವರ್ಷ ಸರ್ವಿಸ್ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ನಂಗೆ ಬೇಜಾರಾಗ್ತಾ ಇದೆ. ಅವ್ರು ಹೇಳಿದ್ರು, ಒಂದು ನಿಮಿಷ, ನಿಮ್ಮ ಕಣ್ಣು ಚೆನ್ನಾಗಿದೆಯಾ?
ಸರಿ, ಹೌದು. ನಿಮ್ಮ ಕೈ ಚೆನ್ನಾಗಿದೆಯಾ? ಹೌದು. ಯಾಕೆ ಕೇಳ್ತಾ ಇದ್ದಾರೆ ಅಂತ. ಕಾಲು ಚೆನ್ನಾಗಿದೆ. ಇಷ್ಟು ವರ್ಷ ಎಷ್ಟೋ ಜನ ಕಣ್ಣಿಲ್ಲದೆ ಕಾಲಿಂದ ಹೋಗಿದ್ದಾರೆ, ನೀನು ಸರಿಯಾಗಿ ಹೋಗ್ತಾ ಇದೆಯಾ? ದೇವರು ತೊಳಿ ಯಾಕೆ ಬೇಜಾರು ಮಾಡ್ತೀಯ ಅಂದ್ರೆ, ನಾನು ದೇವರು ಕಾಪಾಡಿದ್ದಾರೆ. ಆ ಥರ ಬುದ್ಧಿವಾದ ಕೊಟ್ಟರು ಅವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ ನೀವು ಯುದ್ಧವನ್ನ ಕಂಡ್ರಿ, ನಂತರ 4 ದಶಕಗಳ ಅಮೂಲ್ಯವಾದ ಸೇವೆಯನ್ನ ದೇಶಕ್ಕೆ ನೀಡಿದ್ರಿ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಬಹಳ ಅಪರೂಪವಾದ ನಿಮ್ಮ ಅನುಭವವನ್ನ ಇದುವರೆಗೆ ನಮ್ಮ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.